ಪರ್ದೇಶ ಫಿರಂಗಿ ಕಣ್ಣಂಗ್ ಕಳ್ತೀರಾ ದಾರಿ ಮೇಲೆ ಹೋಗೋ ಬರೋ ಹುಡುಗಿನೆಲ್ಲ ಅಡ್ಡೇನಿ ಹಾಯ್ ಗರ್ಲ್ ಬಿ ಗರ್ಲ್ ಅಲ್ಲ ಯಾಕೆ ನಿಮ್ಮ ನಮ್ಗೆ ಗುಲ್ಲು ಆದಿತ್ತು. ಹಲೋ ಮೇಡಮ್, ನೀವು ತಿಳಿದುಕೊಂಡ ಹಾಗೆ ನಾನೇನು ಹಾಗೂ ನಮ್ಮ JK ಸಾಹೇಬ್ರು ಫಿರಂಗಿ ಏನು ನೀವು ಹೇಳಿದ್ರಲ್ಲ ಆ ಥರ ಏನಲ್ಲ. ಅವರು ದೊಡ್ಡ ಸಿನಿಮಾ ಡೈರೆಕ್ಟರ್. ಏ ಟೆಂಗು, ಇವಳು ಏನು ಹೇಳುತ್ತಿದ್ದಾಳೆ? ನನಗೆ ಅರ್ಥ ಆಗುತ್ತಿಲ್ಲ. ಏನು ಹೇಳುತ್ತಿದ್ದಾಳೆ ಇವಳು? ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡುತ್ತಿದ್ದಾಳೆ. ಓ ಗುಡ್. ನನ್ನ ಮುಖಕ್ಕೆ ಮಂಗಂದು ಆರತಿ ಮಾಡುತ್ತಿದ್ದಾಳೆ. ನಾನು ಮಂಗನನ್ನು ನೋಡಿದ್ದೇನೆ. ಎಷ್ಟು ಉದ್ದ ಬಾಲ ಇರುತ್ತದೆ, ಆರತಿ ಎಲ್ಲಿ ಇರುತ್ತದೆ? ಓ ನೈಸ್. ಇನ್ನಷ್ಟು ಚೆನ್ನಾಗಿ ಮುಖಕ್ಕೆ ಉಗುಳು ಉಗುಳು ಆರತಿ ಮಾಡು. ಪಿರಂಗಿ ಅಂತ ನಂಗೆ ಕೇಳಿ ಕೇಳಿ ಉಗಿಸ್ಕೊಳ್ಳೋದಂದ್ರೆ ಇದ್ದೇ ಇರ್ಬೇಕು. ಲೇ ಪಿರಂಗಿ ಅಂತವನ ನಿಂಗೆ ಉಗಳಾಕ ನಂಗೂ ಮನಸ್ಸಾಗೈತಿ. ಆದ್ರೆ ಪರದೇಶದಿಂದ ನಮ್ಮೂರಿಗೆ ಬಂದಿರಲ್ಲ ಅಂತ ಸುಮ್ಮನಾಗೇನಿ. ಅಷ್ಟಕ್ಕೂ ಮೀರ್ ಬೈದ್ರ ನಮ್ಮ ಸಂಸ್ಕೃತಿಗೆ ಅವಮಾನ ಅಂತೀನಿ. ಅಲ್ಲ ಆದ್ರೆ ನಮ್ಮಲ್ಲಿ ಯಾಕೋ ಸಂಶಯ ಬರಕತ್ತೈತಲ್ಲ, ನೀವು ನಿಜವಾಗ್ಲೂ ಪರದೇಶದವ್ರೇನೋ ಇಲ್ಲ ಎರಟಿ ಉಗ್ರಾಮಿಗಳು ಅಂತ? ಆ ಥರ ಅಲ್ಲ ಮೇಡಮ್, ಇವರು ಸಿನಿಮಾ ಡೈರೆಕ್ಟ್ರು. ಕನ್ನಡದಲ್ಲದೆ ಹೊರದೇಶದಲ್ಲೂ ಕೂಡ ತುಂಬಾ ಹೆಸರು ಗಳಿಸಿದವರು, ಹಾಗೆ ರಾಜ್ಯ ಪ್ರಶಸ್ತಿ ಕೂಡ ಪಡೆದವರು. ಇನ್ನು ಮುಂದೆ ನೋಡ್ರಿ, ಅವರ ಮುಂದೆ ನೀವು ಆಕ್ಟಿಂಗ್ ಮಾಡಿದ್ರ ಅಂದ್ರೆ ಸೂಪರ್ ನಟಿ ನೀವು ಆಗ್ತೀರಿ. ಅವಯ್ಯ ಅಷ್ಟೊಂದು ದೊಡ್ಡವರದಾರೇನೋ ಇವ್ರು. ರೀ JK ಸಾಹೇಬ್ರ, ನಿಮ್ಮನ್ ತಪ್ಪಾಗಿ ತಿಳ್ಕೊಂಡು ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ಕ್ಷಮೆ ಮಾಡ್ರಿ. ಟೆಂಗು, ಓಕೆ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ರೀ JK ಸಾಹೇಬ್ರ, ನಾನು ಸುತ್ತಮುತ್ತ ಹಳ್ಳಿನಾಗ ನಾಟಕದಾಗ ಹಾಸ್ಯ ಪಾತ್ರ ಮಾಡಿ ಸಾಕಷ್ಟು ಹೆಸರು ಗಳಿಸೇನಿ. ಈಗ ನೀವು ತೆಗಿವ ಕನ್ನಡ ಸಿನಿಮಾದಾಗು ನಂಗೆ ಹೀರೋಯಿನ್ ಪಾತ್ರ ಕೊಟ್ರೆ ಬಹಳ ಉಪಕಾರ ಆದಿತ್ತು. ಟೆಂಗು, ಐ ಸಿ. ಟೆಂಗು, ಟೆಂಗು, ಇವಳು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಲು ನಾಲಾಯಕಿದ್ದಾಳೆ. ಏನಂದ್ರೆ? ನಾಯಕ ಅಲ್ಲ, ನಾಯಕ ಅಲ್ಲ, ಅದು ನಾಯಕಿ. ಓ ಲಾಯಕಿದ್ದಾಳೆ. ಅಡೆ ಅಡೆ, ಓಕೆ. ಅಂದ ಹಾಗೆ ನಮ್ಮದು ಸಿನಿಮಾದಲ್ಲಿ ನಾನು ನಿನ್ನನ್ನು ಹಾಕಿಕೊಳ್ಳುತ್ತೇನೆ. ಆದರೆ ನಮ್ಮ ಸಿನಿಮಾದಲ್ಲಿ ನಾನೇ ಹೀರೋ, ನೀನು ಹೀರೋಯಿನ್. ಓಕೆ, ಆದರೆ ನಿನ್ನ ಪರ್ಸನಾಲಿಟಿಗೆ ನಾನು ಈಗ ಚೆಕ್ ಮಾಡಬೇಕು. ನಾನು ನಿನ್ನದು ಫೋಟೋ ಹೊಡೆದು ನೋಡುತ್ತೇನೆ ನನ್ನ ಕ್ಯಾಮರಾದಲ್ಲಿ. ಆಯ್ತು, ಹೊಡ್ಕೊಳ್ರಿ. ಎಷ್ಟು ಬೇಕೋ ಅಷ್ಟು ಹೊಡ್ಕೊಳ್ರಿ. ಓಕೆ ಓಕೆ, ನಾನು ಈಗ ನಿನ್ನ ಫೋಟೋ ಹೊಡೆದುಕೊಳ್ಳುತ್ತೇನೆ. ಆದರೆ ನೀನು ನಾನು ತೋರಿಸಿದ ಹಾಗೆ ನಿಂತುಕೊಳ್ಳಬೇಕು. ಒಂದು ಸಲ ಹೀಗೆ ಹೀಗೆ ನಿಂತುಕೊಳ್ಳಬೇಕು, ಆಮೇಲೆ ಹೀಗೆ ನಿಂತುಕೊಳ್ಳಬೇಕು. ಓಕೆ ಟೆಂಗು, ನಾನು ಅವಳ ಜೊತೆ ನಿಲ್ಲುತ್ತೇನೆ, ನೀನು ಫೋಟೋ ಹೊಡೆಯಬೇಕು. ಓಕೆ ಓಕೆ ಸಾಹೇಬ್ರೆ. ಓಕೆ ಟೆಂಗು, ಈಗ ನಾನು ಹೊಡೆಯುತ್ತೇನೆ, ನೀನು ಅವಳ ಜೊತೆ ನಿಂತುಕೊಳ್ಳಬೇಕು. ಓಕೆ ಓಕೆ, ಈಗ ಇನ್ನೊಂದು ಹೊಡೆಯಬೇಕೆ? ಓಕೆ, ಈಗ ಫೋಟೋ ಹೊಡೆದು ಆಯಿತು. ಫೋಟೋ ಚೆನ್ನಾಗಿ ಬಂದಿದೆ.
ಒಳ್ಳೆಯ ಪರ್ಸನಾಲಿಟಿ. ಆದರೆ ಏನು ನಾವು ಈಗ ಇವಳಿದೆಯೋ ಡ್ಯಾನ್ಸ್ ನೋಡಬೇಕು, ಇವಳಿಗೆ ಡ್ಯಾನ್ಸ್ ಹೇಳಿಕೊಡಬೇಕು. ಇವಾಗ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಆಗ್ಲೇ ಟೆಂಗು, ಇವಳು ನೋಡು ಎಷ್ಟು ಎಕ್ಸೈಟ್ ಆಗಿದ್ದಾಳೆ. ತಡ ಮಾಡುವುದೇ ಬೇಡ, ಡ್ಯಾನ್ಸ್ ಮಾಡಿಯೇ ಬಿಡೋಣ. ಹಾಗಾದ್ರೆ ಜಕ್ಕೆ ಸಾಹೇಬ್ರ ಸ್ಟಾರ್ಟ್ ಮಾಡೇ ಬಿಡೋಣ. ಹಾಕ್ರೆ ಒಂದು ಸಾಂಗ್. ನೋಡೋಣ ಹೇಗೆ ಕುಣಿತೈತೆ ಹೇಳಿ. ಸಾಂಗ್ ಪ್ಲೇಸ್. 여보세요.